ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ 7ನೇ ವರ್ಷದ ಪುಣ್ಯ ಸ್ಮರಣೆ ನಡೀತಾ ಇದೆ. ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಬೆಳ್ಳಿ ಪುತ್ಥಳಿ ಮೆರವಣಿಗೆ ನಡೆಸಲಾಗುತ್ತಿದೆ. ರುದ್ರಾಕ್ಷಿ ಮಂಟಪದಲ್ಲಿ ಶಿವಕುಮಾರ ಶ್ರೀಗಳ ಬೆಳ್ಳಿ ಪುತ್ಥಳಿ ಮೆರವಣಿಗೆಯನ್ನು ಮಾಡಲಾಗ್ತಾ ಇದೆ. ಬೆಳ್ಳಿ ಪುತ್ಥಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮೆರವಣಿಗೆಗೆ ಸಿದ್ಧಲಿಂಗ ಶ್ರೀಗಳು ಚಾಲನೆ ಕೊಟ್ಟರು. ಸಿದ್ಧಗಂಗಾ ಮಠದ ಅಂಗಳದಲ್ಲಿ ಮೆರವಣಿಗೆ ನಡೀತಾ ಇರೋದ್ರಿಂದ ಸಹಸ್ರಾರು ಮಕ್ಕಳು ಭಾಗಿಯಾಗಿದ್ದಾರೆ. ಮೆರವಣಿಗೆಗೆ ಕಲಾ ತಂಡಗಳ ಮೆರುಗು ಕಲೆಗಟ್ಟಿತ್ತು. ಜೊತೆಗೆ ಸುಮಂಗಲೆಯರ ಪೂರ್ಣ ಕುಂಭ ಸ್ವಾಗತವನ್ನ ಕೂಡ ಮಾಡಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರುದ್ರಾಕ್ಷಿ ಮಂಟಪದಲ್ಲಿ ಶ್ರೀಗಳ ಬೆಳ್ಳಿ ಪುತ್ಥಳಿಯ ಮೆರವಣಿಗೆ ನಡೀತಾ ಇದೆ. ನೋಡಿ, ತೆಂಗಿನ ಗರಿಯಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಕಲಾಕೃತಿ ಅರಳಿದೆ. ಸಿದ್ಧಗಂಗಾ ಮಠದ ಆವರಣದಲ್ಲಿ ಕಲಾಕೃತಿಯನ್ನು ರಚನೆ ಮಾಡಲಾಯಿತು. ಮಠಕ್ಕೆ ಬಂದ ಭಕ್ತರ ಕಣ್ಮನ ಸೆಳೀತಾ ಇತ್ತು ಈ ಕಲಾಕೃತಿ. ತೆಂಗಿನ ಗರಿಯಲ್ಲಿ ಚಿತ್ರವನ್ನು ಬಿಡಿಸಿದ್ರು ತುಮಕೂರಿನ ಮನು. 8 ತೆಂಗಿನ ಸುಳಿಗಳನ್ನು ಬಳಸಿಕೊಂಡು ವಿಶೇಷ ಕಲಾಕೃತಿಯನ್ನು ರಚಿಸಲಾಗಿದೆ. ಮಠಕ್ಕೆ ಬಂದಂತಹ ಭಕ್ತರ ಕಣ್ಮನ ಸೆಳೀತಾ ಇತ್ತು. ಅಂದ್ರೆ ಏನಾದರೂ ಒಂದು ವಿಶೇಷ ಅಲ್ವಾ? ನಾರ್ಮಲ್ ಪೇಂಟಿಂಗ್ ಮಾಡೋದೆಲ್ಲ ಬೇರೆ ವಿಚಾರ, ಆದರೆ 8 ತೆಂಗಿನ ಗರಿ ಸುಳಿಗಳನ್ನು ಬಳಸ್ಕೊಂಡು ವಿಶೇಷವಾಗಿ ಕಲಾಕೃತಿಯನ್ನು ರಚನೆ ಮಾಡಿದ್ದು ಬಹಳ ವಿಶೇಷ ಅಂತ ಅನ್ನಿಸ್ತಾ ಇತ್ತು. ತುಮಕೂರಿನ ಮನು ಅನ್ನೋವಂಥ ಕಲಾವಿದನ ಕೈಚಳಕದಿಂದ ಮೂಡಿ ಬಂದಿರುವಂತಹ ಶ್ರೀಗಳ ಕಲಾಕೃತಿ ಇದು. ದೃಶ್ಯಗಳಲ್ಲಿ ನೀವು ನೋಡಬಹುದು.